ಪರಿಷತ್ ಚುನಾವಣೆ, ತೆರವಾಗುವಂತ 11 ಸ್ಥಾನಗಳಿಗೆ ನಡೆಯುವಂತ ಚುನಾವಣೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಮ್ಮ ಒಟ್ಟು ಶಾಸಕರ ಮೂಲಕ ಗೆಲ್ಲೋದಕ್ಕೆ ಸಂಖ್ಯಾಬಲ ಇರೋದು ಕೇವಲ 7 ಸ್ಥಾನ. ಬಿಜೆಪಿಗಿರೋದು 3 ಸ್ಥಾನ ಆಲ್ರೆಡಿ ಘೋಷಣೆ ಆಗಿದೆ. ಕಾಂಗ್ರೆಸ್ನಲ್ಲೂ ಕೂಡ ಯಾರ್ಯಾರಿಗೆ ಟಿಕೆಟ್ ಫೈನಲ್ ಮಾಡಿ ಆಗಿದೆ. ಹೈಕಮಾಂಡ್ ಅಳೆದು ತೂಗಿ ಕಾಂಗ್ರೆಸ್ನ 7 ಜನರ ಹೆಸರನ್ನು ಪ್ರಸ್ತಾಪ ಮಾಡೋ ಮೂಲಕ ಜಾತಿ ಲೆಕ್ಕಾಚಾರ ಮತ್ತೊಂದು ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿ ಈಗ 8 ಅಭ್ಯರ್ಥಿಗಳಿಗೆ ಟಿಕೆಟನ್ನು ಘೋಷಣೆ ಮಾಡಿದೆ. 7 ಸ್ಥಾನ ಆದರೆ 8 ಅಭ್ಯರ್ಥಿಗಳು. NS ಬೋಸರಾಜ್, ವಸಂತ್ ಕುಮಾರ್, ಗೋವಿಂದರಾಜ್, ಐವಾನ್ ಡಿಸೋಜಾ, ಬಿಲ್ಕಿಸ್ ಬಾನು, ಜಗದೇವ್ ಗುತ್ತೇದಾರ್, ಬಸನಗೌಡ ಬಾದಾರ್ಲಿಗ ಪರಿಷತ್ ಟಿಕೆಟ್ ಪಕ್ಕಾ ಆಗಿದೆ. ಮತ್ತೆ SR ಪಾಟೀಲ್ಗೆ ಕಾಂಗ್ರೆಸ್ ಕೈ ಕೊಟ್ಟಿದೆ. ಸ್ವಾಮೀಜಿ ಮೂಲಕ ಲಾಬಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. 8 ಸ್ಥಾನಗಳ ಪೈಕಿ ಒಬ್ಬ ಲಿಂಗಾಯತ ನಾಯಕನಿಗೆ ಸ್ಥಾನವನ್ನು ಕೊಟ್ಟಿದೆ. SR ಪಾಟೀಲ್ ಬಿಟ್ಟು ಬಾದಾರ್ಲಿಗೆ ಅವಕಾಶವನ್ನ ಕೊಡೋ ಮೂಲಕ ಯತೀಂದ್ರ ಅವರಿಗೂ ಕೂಡ ಪರಿಷತ್ ಟಿಕೆಟ್ ಸಿಕ್ಕಿದೆ. ಆ ಮೂಲಕ ತೆರವಾಗುವಂತ 7 ಸ್ಥಾನ ಕಾಂಗ್ರೆಸ್ಗೆ ಒಟ್ಟು ಸಂಖ್ಯಾಬಲದ ಮೂಲಕ ಗೆಲ್ಲೋದಕ್ಕೆ ಅವಕಾಶ ಇರೋದು 7, ಆದರೆ 8 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದೆ. ಇನ್ನು SR ಪಾಟೀಲ್ಗೂ ಕೂಡ ಕಾಂಗ್ರೆಸ್ ಕೈ ಕೊಡೋ ಮೂಲಕ ಒಂದು ಸ್ಟ್ರಾಟಜಿಕ್ ಆಗಿ ಟಿಕೆಟ್ ಅನ್ನು ಕೊಟ್ಟಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದು ಕ್ಯಾಲ್ಕುಲೇಟ್ ಆಗಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ಏನು ಸ್ಟ್ರಾಟಜಿ ಅನ್ಸುತ್ತೆ ಕಾಂಗ್ರೆಸ್ದು ಬಸವರಾಜ್? ರಂಜಿತ್, ಖಂಡಿತವಾಗಿಯೂ ಕೂಡ ಆ ಒಂದು ಲೆಕ್ಕಾಚಾರದ ಅಡಿಯಲ್ಲೇ ಈಗಿರತಕ್ಕಂತಹ 8 ಟಿಕೆಟ್ ಘೋಷಣೆ ಆಗಿದೆ. ಸದ್ಯ 7 ಅಭ್ಯರ್ಥಿಗಳ ಚುನಾವಣೆ 13ನೇ ತಾರೀಕು ನಡೀತದೆ. ಇನ್ನೊಂದು ಬಾದರ್ಲಿ ಅವರ ಆಯ್ಕೆ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಏನ್ ಮಾಡಲಾಗಿದೆ ಅದು ಚುನಾವಣೆಯನ್ನು ಕೂಡ ಅನೌನ್ಸ್ ಆಗಿಲ್ಲ. ಇನ್ನು ಉಳಿದಂತೆ ಬೋಸರಾಜ್ ಅವರು ಈಗಾಗಲೇ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ಕೂಡ ಹೈಕಮಾಂಡ್ ನಾಯಕರ ಜೊತೆ ಸಾಕಷ್ಟು ಲಾಬಿಯನ್ನ ಮಾಡಿದ್ರು ಮತ್ತು ಪಕ್ಷಕ್ಕಾಗಿ ದುಡಿದಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಮುಂದುವರಿಸುವ ಕಾರಣಕ್ಕಾಗಿ ಅವರನ್ನ ಪರಿಷತ್ ಟಿಕೆಟ್ ಕೊಡಲಾಗಿರ್ತಕ್ಕಂಥದ್ದು. ಮತ್ತು ಗೋವಿಂದರಾಜ್ ಅವರು ಈಗ 3ನೇ ಬಾರಿಗೆ ಮತ್ತೆ ಮರು ಆಯ್ಕೆ ಆಗ್ತಾ ಇರ್ತಕ್ಕಂಥದ್ದು. ಅವರು ಕೂಡ ಪಕ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅನ್ನುವಂತ ಮಾನದಂಡದಡಿ ಈಗ 3ನೇ ಬಾರಿಗೆ ಆಯ್ಕೆ ಕೊಟ್ಟಿರ್ತಕ್ಕಂಥದ್ದು. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದಂತ ಯತೀಂದ್ರ ಅವರಿಗೆ ಇವರಿಲ್ಲ ವಿಧಾನ ಪರಿಷತ್ಗೆ ಸ್ಥಾನವನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದು. ಹಿಂದೆ ಅವರೇ ಹೈಕಮಾಂಡ್ ನಾಯಕರು ಅವರಿಗೆ ಭರವಸೆ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಈಗ ಯತೀಂದ್ರ ಅವರಿಗೆ ಈಗ ಟಿಕೆಟ್ ಅನ್ನು ಕೊಡಲಾಗಿರ್ತಕ್ಕಂಥದ್ದು. ಇನ್ನುಳಿದಂತೆ ವಸಂತ್ ಕುಮಾರ್ ಇರ್ಬೋದು, ಐವಾನ್ ಡಿಸೋಜಾ ಇರ್ಬೋದು, ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಅನ್ನುವಂತ ಮಾನದಂಡದಡಿ ಮತ್ತು ಅಲ್ಪಸಂಖ್ಯಾತ ಕೋಟಾದಡಿ ಐವಾನ್ ಡಿಸೋಜಾ ಮತ್ತು ಬಿಲ್ಕಿಸ್ ಬಾನು ಅವರಿಗೆ ಕೂಡ ಟಿಕೆಟ್ ಅನ್ನ ಕೊಡಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 3 OBC, 1 ಒಕ್ಕಲಿಗ, 1 SC, 2 ಅಲ್ಪಸಂಖ್ಯಾತ ಕೋಟಾದಡಿ ಈ ಒಂದು ಟಿಕೆಟ್ ಅನ್ನು ಹಂಚಿಕೆ ಆಗಿರ್ತಕ್ಕಂಥದ್ದು. ಇನ್ನು ಚುನಾವಣೆಯನ್ನು ಬರಬೇಕಿದೆ. ಅದಕ್ಕೆ ಲಿಂಗಾಯತ ಅಭ್ಯರ್ಥಿಯಾದಂತಹ ಬಸವನಗೌಡ ಬಾದರ್ಲಿ ಅವರಿಗೆ ಈ ಟಿಕೆಟ್ ಅನ್ನ ಹಂಚಿಕೆ ಈಗ ಕಾಂಗ್ರೆಸ್ ಮಾಡಿದೆ. ಒಟ್ಟಾರೆಯಾಗಿ 300ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಕೂಡ ಈ ಒಂದು ಟಿಕೆಟ್ಗೆ ಲಾಭ ನಟ್ಟಿದ್ರೆ ಕೇವಲ 7 ಅಭ್ಯರ್ಥಿಗಳನ್ನು ಘೋಷಿಸಲಾಗಿದೆ. ಅದರಲ್ಲೂ ಅಚ್ಚರಿಯ ಹೆಸರುಗಳಿಗೂ ಕೂಡ ಪಕ್ಷಕ್ಕಾಗಿ ದುಡಿದಂತವರಿಗೆ ಟಿಕೆಟ್ ಅನ್ನ ಈಗಾಗಲೇ ಕೊಡಲಾಗಿರ್ತಕ್ಕಂಥದ್ದು. ರಂಜಿತ್.